ಏನಾದ್ರೂ ಈ ಲಕ್ಷಣಗಳು ನಿಮ್ಮ ಸಂಗಾತಿಯಲ್ಲಿತ್ತು ಅಂತ ಹೇಳಿದ್ರೆ, ಅವರಿಗೆ ನಿಮ್ಮ ಜೊತೆ ಮಾತಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಅರ್ಥ. ಅಂದ್ರೆ ಆಸಕ್ತಿ ಇಲ್ಲ ಅಂತ ಅರ್ಥ. ಸೊ ಹಾಗಿದ್ಮೇಲೆ ಏನು ಆ ಲಕ್ಷಣಗಳು? ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು, ನನ್ನ ಜೊತೆ ಮಾತಾಡಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ನಾನು ಡೈರೆಕ್ಟ್ ಟು ಪಾಯಿಂಟಿಗೆ ಹೋಗ್ತೀನಿ. ಅಂದ್ರೆ ಲೈಕ್ ಸುಮ್ಮನೆ ಏನೋ ಹೇಳ್ಕೊಂಡು ಹೋಗಲ್ಲ ವಿಡಿಯೋ. ಓಕೆ, ಅಂದ್ರೆ ಆಸಕ್ತಿ ಇಲ್ಲದೆ ಇರೋ ಲಕ್ಷಣಗಳ ಬಗ್ಗೆ ಮಾತಾಡ್ತಾ ಇದ್ದೇನೆ ವಿಡಿಯೋದಲ್ಲಿ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಯಾವ ಲಕ್ಷಣ ಇರುತ್ತೆ ಅಂತ ಹೇಳಿದ್ರೆ, ಯಾವಾಗಲೂ ನೀವೇ ಮಾತು ಶುರು ಮಾಡಬೇಕು. ಅಂದರೆ ಯಾವಾಗಲೇ ಕಾಲ್ ಮಾಡಿ, ಯಾವಾಗಲೇ ಮೆಸೇಜ್ ಮಾಡಿ, ಅವರಿಂದ ವಿಚಾರಗಳಾಗಲಿ, ಕೇಳೋದಾಗಲಿ, ಹೇಳೋದಾಗಲಿ, ಆ ಇಂಟ್ರೆಸ್ಟೆಡ್ ಕಾಣಿಸ್ತಿರಲ್ಲ ಅಲ್ಲಿ. ಮತ್ತೆ ಏನು ಸಮಾಚಾರ, ಮತ್ತೆ ಏನು ಸಮಾಚಾರ ಅಂದರೆ ನೀವೇ ಹೇಳಬೇಕು. ಅವ್ರು ಯಾವತ್ತೂ ಏನೂ ಹೇಳೋಕೆ ಹೋಗೋದಿಲ್ಲ. ಯಾವ ವಿಚಾರನೂ ಕೂಡ ಪ್ರಸ್ತಾಪ ಮಾಡಲ್ಲ. ಇಂಟ್ರೆಸ್ಟಿಂಗ್ ಆಗಿ ನಿಮ್ಮ ಬಗ್ಗೆ ಕೇಳಲ್ಲ, ನಿಮ್ಮ ಬಗ್ಗೆ ಮಾತಾಡಲ್ಲ ಯಾವತ್ತೂ. ಈಗ ನಿಮ್ಮದು ರಿಲೇಷನ್‌ಶಿಪ್ ಶುರು ಆದಮೇಲೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಟೈಮ್ ಆಫ್ ಪೀರಿಯಡಲ್ಲಿ ತುಂಬ ಚೆನ್ನಾಗಿರ್ತಾರೆ. ಆಮೇಲೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನೀವೇ ಮಾತಾಡಬೇಕು. ನೀವೇ ಕಾಲ್ ಮಾಡಬೇಕು. ಕಾಲ್ ಮಾಡಿದಾಗಲೂ ಕೂಡ ಅಟ್ಲೀಸ್ಟ್ ಊಟ ಆಯ್ತಾ, ತಿಂಡಿ ಆಯ್ತಾ, ಹೇಗಿದ್ದೀಯಾ ನೀನು, ನಮ್ಮಿಬ್ಬರ ಮಧ್ಯೆ ಹಿಂಗೆ ಒಂದು ಕನಸುಗಳ ಬಗ್ಗೆ, ಫ್ಯೂಚರ್ ಬಗ್ಗೆ ಏನೂ ಮಾತಾಡಲ್ಲ. ಬರೀ ಏನು ಮಾಡ್ತಾರೆ, ನೀನು ಹೇಳು ನಾನು ಕೇಳ್ತೀನಿ, ನೀನು ಹೇಳು ನಾನು ಕೇಳ್ತೀನಿ, ಇದಿಷ್ಟೇ ಮಾತಾಡ್ಕೊಂಡು ಬರ್ತಾರಲ್ವಾ. ಇದು ಇಂಟ್ರೆಸ್ಟ್ ಇಲ್ದಿರೋ ವ್ಯಕ್ತಿಗಳು ಆ ಥರ ನಡ್ಕೊಳ್ಳೋಕೆ ಸಾಧ್ಯ. ಇದು ಫಸ್ಟ್ ಲಕ್ಷಣ. ಓಕೆ. ಆ್ಯಂಡ್ ಸೆಕೆಂಡ್ ಬಂದು ಏನಂತ ಹೇಳಿದ್ರೆ, ನಿಮ್ಮ ಮಾತುಗಳಿಗೆ ಲೈಕ್ ಒಂದು ನಿಮಿಷ, ನಿಮ್ಮ ಮಾತುಗಳಿಗೆ ಚಿಕ್ಕ ಉತ್ತರ ಕೊಡ್ತಾರೆ. ಈಗ ನೀವೇನು ಮಾತಾಡ್ತೀರಾ, ಏನೋ ಪ್ರಶ್ನೆ ಕೇಳ್ತೀರಾ ಅನ್ಕೊಳ್ಳಿ. ಆ ಪ್ರಶ್ನೆಗಳಿಗೆ ಉತ್ತರ ಹೆಂಗೆ ಅಂದರೆ, ಆಯಿತು, ಸರಿ, ಶಾರ್ಟ್ ಆನ್ಸರ್ ಕೊಡ್ತಾರೆ. ಅವರು ಈ ಶಾರ್ಟ್ ಆನ್ಸರ್ ಕೊಡೋದ್ರಿಂದ ಗೊತ್ತಾಗತ್ತೆ ಅವ್ರಿಗೆ ಇನ್ವಾಲ್ವ್‌ಮೆಂಟ್ ಆಗಿಲ್ಲ, ಇನ್ವಾಲ್ವ್‌ಮೆಂಟ್ ಆಗೋಕೆ ಇಷ್ಟ ಇಲ್ಲ, ನಿಮ್ಮೊಟ್ಟಿಗೆ ಪ್ರೀತಿಯಿಂದ ಇರಬೇಕು ಅನ್ನೋದು ಇಲ್ವೇ ಇಲ್ಲ. ಈಗೇನೋ ಪ್ರಶ್ನೆ ಕೇಳ್ತೀರಿ, ಅದು ಅವರು ಕೂಡ ಪ್ರೀತಿಯಿಂದ ಇನ್ವಾಲ್ವ್‌ಮೆಂಟ್ ಆಗಿ ಡಿಸ್ಕಷನ್ ಮಾಡೋ ಥರ ತುಂಬ ಲೆಂದಿಯಾಗಿ ಮಾತಾಡ್ತಾ ನೀವೇನು ಮಾತಾಡ್ತೀರಲ್ಲ, ಹಂಗೆ ಮಾತಾಡಲ್ಲ ಅವರು. ಅವ್ರು ಮಾಡೋದೇನು ಅಂತ ಹೇಳಿದ್ರೆ ಶಾರ್ಟ್ ಆಗಿ ಉತ್ತರ ಕೊಡ್ತಾ ಹೋಗ್ತಾರೆ. ಇದು ಗೊತ್ತಾಗತ್ತೆ. ಶಾರ್ಟ್ ಆಗಿ ಉತ್ತರ ಕೊಡೋದ್ರಿಂದ ಅವ್ರಿಗೆ ನಿಮ್ಮ ಆ ಟಾಪಿಕ್‌ಗೆ ಇಂಟ್ರೆಸ್ಟ್ ಇಲ್ಲ, ನೀವು ಇಂಟ್ರೆಸ್ಟ್ ಇಲ್ಲ ಅಂತ ಗೊತ್ತಾಗ್ತಾ ಇದೆ. ಓಕೆ. ಆ್ಯಂಡ್ ದ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮ ಜೊತೆ ಮಾತನಾಡುವಾಗ ಯಾವಾಗಲೂ ಬ್ಯುಸಿ ಆಗಿರ್ತಾರೆ. ಈಗ ನಿಮ್ಮ ಜೊತೆ ಮಾತಾಡಬೇಕು ಅನ್ಕೊಳ್ಳಿ, ಈಗ ಯಾವಾಗೋ ಒಂದ್ಸಲ ಅಲ್ಲ, ಫ್ರೀ ಮಾಡ್ಕೊಳ್ಳೋದು ಇಲ್ಲ. ಯಾವತ್ತೂವೇ ಒಬ್ಬರು ತುಂಬ ಇಂಪಾರ್ಟೆಂಟ್ ಅಂತ ಬಂದಾಗ ಅಟ್ಲೀಸ್ಟ್ ಒಂದು 10 ಮಿನಿಟ್ಸ್, 15 ಮಿನಿಟ್ಸ್, ಅರ್ಧ ಗಂಟೆ ಫ್ರೀ ಮಾಡ್ಕೊಳ್ಬೇಕು. ಕೆಲಸ ಕಾರ್ಯ ಅಲ್ಲ. ಒಂದು 10 ನಿಮಿಷ ಫ್ರೀ ಮಾಡ್ಕೊಂಡು ಆಚೆ ಬಂದು ಮಾತಾಡ್ತೀನಿ ಅಂತ ಅನ್ಬೇಕು. ಒಂದ್ಸಲ ಕೆಲಸ ಇರ್ಬೇಕು, ಏನೋ ಒಂದು ಅವ್ರ ಕೆಲಸ ಇರ್ಬೇಕಾದ್ರೆ ಮಾತಾಡ್ತಾರೆ, 2 ಸಲ, 3 ಸಲ, ಇದು ಓಕೆ. ಬಟ್ ಆಲ್ವೇಸ್ ಏನಂತ ಹೇಳಿದ್ರೆ ಬರೀ ಬಿಜಿ ತೋರಿಸ್ಕೊಳ್ಳೋದು ಮಾತಾಡ್ತಿರ್ಬೇಕಾರೆ. ಇದಲ್ಲ. ಮಾತಾಡ್ತಿರ್ಬೇಕಾದ್ರೆ ಬಿಜಿ ತೋರಿಸ್ಕೊತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಆಸಕ್ತಿ ಇಲ್ಲ ನಿಮ್ಮ ವಿಚಾರದಲ್ಲಿ ಅಂತ ಅರ್ಥ. ನೀವು ಗಮನದಲ್ಲಿ ನೋಡಿರ್ತೀರ, ಯಾರೆಲ್ಲ ನೋಡ್ತಾ ಇದ್ದೀರಿ, ನಿಮ್ಮ ರಿಲೇಷನ್‌ಶಿಪ್ಪಲ್ಲೂ ಕೂಡ ಈ ಥರದ್ದು ಆಗಿರುತ್ತೆ. ಏನು ಮಾತಾಡ್ತಿರ್ಬೇಕಾದ್ರೆ ಯಾವತ್ತೂ ಕೂಡ ಇಂಟ್ರೆಸ್ಟ್ ತೋರಿಸ್ತಾ ಇರಲ್ಲ, ಬಿಸಿ ಆಗಿರ್ತಾರೆ, ಸ್ವಲ್ಪ ಇರು ಅಂತ ಹೇಳ್ತಾರೆ. ಸೊ ಇದೆಲ್ಲ ಏನಂತ ಹೇಳಿದ್ರೆ ನೋಡಿ, ಇಷ್ಟಪಟ್ಟಾಗ ನಮಗೆ ಕೆಲಸ ಎಂಥದ್ದು ಇದ್ರೂ ಕೂಡ ನಿಮ್ಮ ಕಡೆ ಇನ್ವಾಲ್ವ್‌ಮೆಂಟ್ ಆಗಬೇಕು ಅನ್ನೋದು ಬರ್ತಾ ಇರುತ್ತೆ. ಅವ್ರಿಗೆ ಇಷ್ಟನೇ ಇಲ್ಲ ಅಂತ ಬಂದಾಗ ನೀವು ಎಷ್ಟೇ ಅವ್ರು ಖಾಲಿ ಕೂತ್ಕೊಂಡ್ರು ನಾನು ಬಿಜಿ ಇದ್ದೀನಿ ಅಂತ ತೋರಿಸ್ಬಿಡ್ತಾರೆ. ಇದು ಡಿಫರೆನ್ಸು. ಓಕೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮ ಜೀವನದ ಬಗ್ಗೆ ಆಸಕ್ತಿ ತೋರಿಸ್ತಾ ಇರಲ್ಲ. ನೀವು ಚೆನ್ನಾಗಿರಿ, ನಿಮ್ದು ಗ್ರೋತ್ ಹಂಗಿರಲಿ, ಈ ಥರ ಬಟ್ಟೆ ಹಾಕ್ಕೊಳ್ಳಿ, ನೀವು ಖುಷಿಯಾಗಿರಿ, ಇದ್ಯಾವುದೂ ಅವ್ರಿಗೆ ಮ್ಯಾಟ್ರೇ ಆಗಲ್ಲ. ನೀವು ಹಾಳಾಗಿ ಹೋದ್ರು ಹಾಳಾಗಿ ಹೋಗಿ, ನಂಗೆ ಸಂಬಂಧ ಇಲ್ಲ. ನೀವು ಹೆಂಗಾನ ಇರಿ, ಯಾವ ಬಟ್ಟೆ ಬೇಕಾದ್ರೆ ಹಾಕ್ಕೊಳ್ಳಿ, ನಿಮ್ಮ ಫ್ಯೂಚರ್ ಹೆಂಗಾನ ಇರಲಿ, ನನಗೇನು ಮ್ಯಾಟ್ರೇ ಇಲ್ಲ. ಆಸಕ್ತಿನೇ ತೋರಿಸ್ತಾ ಇರಲ್ಲ ಜೀವನದ ಬಗ್ಗೆ. ಈ ಆಸಕ್ತಿ ತೋರಿಸಿಲ್ಲ ಅಂದಮೇಲೆ ಅವರೊಟ್ಟಿಗೆ ಪ್ರೀತಿ ಮಾಡೋದಾದ್ರೆ ಏನಕ್ಕಿರ್ಬೇಕು ನಾವು? ಒಬ್ರಿಗೊಬ್ರು ಆಸಕ್ತಿ ತೋರಿಸ್ಕೊಂಡು ಜೀವನದಲ್ಲಿ ಉತ್ಸಾಹ ಬರೋ ಥರ ನಾವು ಒಬ್ರಿಗೊಬ್ರು ಮಾತಾಡಬೇಕು. ದಟ್ಸ್ ಕಾಲ್ಡ್ ಲವ್ ಅಂತ ಹೇಳ್ತೀವಿ. ಕೆಲವ್ರು ನಿನ್ನ ಜೀವನಕ್ಕೆ ನನ್ನ ಸಂಬಂಧನೇ ಇಲ್ಲ ಅಂತ ಇರ್ತಾರೆ. ಸೊ ಇದು ಪ್ರೀತಿ ಅಲ್ಲ. ನಿನಗೂ ನನಗೂ ಸಂಬಂಧ ಇಲ್ಲ ಅಂದ್ಮೇಲೆ ಮತ್ತೆ ಇಬ್ಬರು ರಿಲೇಷನ್‌ಶಿಪ್ಪಲ್ಲಿ ಇರೋದಾದ್ರೂ ಯಾಕೆ? ಅಲ್ವಾ? ಸೊ ಎಷ್ಟೋ ಜನ ಹಾಗಿರ್ತಾರೆ. ನಿನ್ನ ಸಂಬಂಧ ಇಲ್ಲ. ನಿನ್ನ ಜೀವನ ಏನಾದ್ರೂ ನಂಗೆ ಗೊತ್ತಿಲ್ಲ. ನನ್ನ ಜೀವನದ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀನಿ. ಈ ಥಾಟ್ ಇರಕೂಡ್ದು ಆ್ಯಕ್ಚುಲಿ. ಓಕೆ. ಇದಿತ್ತು ಅಂತ ಹೇಳಿದ್ರೆ ಆಸಕ್ತಿ ಇಲ್ಲ ನಿಮ್ಮ ಜೊತೆ ಮಾತಾಡೋಕ್ಕೆ ಅಂತ ಅರ್ಥ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮ ಮಾತುಗಳನ್ನ ಗಮನದಿಂದ ಕೇಳಲ್ಲ. ಈಗ ನೀವೇನೋ ಹೇಳ್ತಿರ್ತೀರಿ, ಏನೋ ಹೇಳ್ತಾ ಇರ್ತೀರಿ, ಅದ್ರ ಕಡೆ ಅವರು ಕೇಳಿಸ್ಕೊಳ್ತಾ ಇರಲ್ಲ ಕರೆಕ್ಟಾಗಿ, ಗಮನನೇ ಇರಲ್ಲ. ನೀವು ಮತ್ತೊಂದು ಸಲ ಅಲ್ಲೋ ಕೇಳಿಸ್ಕೊತಿದ್ಯಾ ರೆಸ್ಪಾನ್ಸ್ ಮಾಡ್ತಾ ಇರಲ್ಲ. ಕೇಳ್ಬೇಕಾದ್ರೆ ಇನ್ನೇನೋ ಡೈವರ್ಟ್ ಮಾಡೋದು ಟಾಪಿಕ್‌ನ. ಸೊ ಇದೆಲ್ಲ ನಡೀತಾ ಇರತ್ತೆ. ಯಾವಾಗ ಹಿಂಗೆ ಮಾಡಕ್ಕೆ ಸಾಧ್ಯ ಗೊತ್ತಾ? ಈ 5 ಏನು ವಿಚಾರಗಳು ಹೇಳಿದ್ದೀನಲ್ಲ, ಆಸಕ್ತಿ ಇಲ್ದಿರ್ಬೇಕಾರೆ ನಿಮ್ಮ ವಿಚಾರದಲ್ಲಿ, ನಿಮಗೆ ಪ್ರೀತಿ ಮಾಡದೇ ಇರ್ಬೇಕಾರೆ, ಸೊ ಆವಾಗ ಈ ವಿಚಾರಗಳು ನಡೀತಾ ಬರುತ್ತೆ. ಎಷ್ಟೋ ರಿಲೇಷನ್‌ಶಿಪ್ಪಲ್ಲಿ ನಾನು ಕೌನ್ಸಿಲಿಂಗಲ್ಲಿ ಹೇಳಿದ್ದೀನಿ. ಸೊ ಅವ್ರಿಗೆ ಆಸಕ್ತಿ ಇಲ್ಲ, ಅದಕ್ಕೆ ಹಿಂಗೆ ಮಾಡ್ತಾ ಇದ್ದಾರೆ. ನೀವು ತಿದ್ಕೊಳ್ಳಿ. ಬಲವಂತ ಬೇಡ ಅವ್ರ ರಿಲೇಷನ್‌ಶಿಪ್ಪಲ್ಲಿ, ಅಥವಾ ಕೂರಿಸ್ಬಿಟ್ಟು ಹೇಳಿ. ಬದಲಾಗ್ಲಿ, ಅವ್ರು ತಿಳ್ಕೊಳ್ಳಿ, ಕೂರಿಸ್ಬಿಟ್ಟು ಹೇಳಿ. ಈ ರಿಲೇಷನ್‌ಶಿಪ್ ಹಿಂಗೆ ಹೋದ್ರೆ ಹಾಳಾಗ್ತಾ ಬರುತ್ತೆ, ಕೂರಿಸ್ಕೊಳ್ಳಿ, ಅವ್ರಿಗೆ ಮಾತಾಡಿ ಅಂತ ಹೇಳಿದ್ದೀನಿ ಎಷ್ಟೋ ರಿಲೇಷನ್‌ಶಿಪ್ಪಲ್ಲಿ. ಸ್ನೇಹಿತರೆ, ಯಾರೆಲ್ಲ ನೋಡ್ತಿದ್ದೀರಿ ವಿಡಿಯೋನ, ನಿಮ್ಮ ರಿಲೇಷನ್‌ಶಿಪ್ಪಲ್ಲೂ ಹೀಗೆ ಆಗ್ತಿರ್ಬೇಕಲ್ವಾ? ಆಗ್ತಾ ಇದೆ, ಕೂರಿಸ್ಬಿಟ್ಟು ಅವ್ರಿಗೆ ಹೇಳಿ.
ಪ್ರೀತಿ ಅಂತ ಹೇಳಿದ್ರೆ ಎರಡೂ ಕಡೆಯಿಂದ ಪ್ರಯತ್ನ ಇರಬೇಕು. ಎರಡೂ ಕಡೆಯಿಂದ ಅಷ್ಟೇ ಆಸಕ್ತಿ, ಇಂಟ್ರೆಸ್ಟ್, ಇನ್ವಾಲ್ವ್‌ಮೆಂಟ್ ಎಲ್ಲ ಆದ್ರೆ ಮಾತ್ರ ಆ ರಿಲೇಶನ್‌ಶಿಪ್ಪು ಲಾಂಗ್ ಟರ್ಮಲ್ಲಿ ಪ್ರೀತಿಯಿಂದ ಇರೋಕ್ ಸಾಧ್ಯ. ಇಲ್ಲ ಅಂದ್ರೆ ಆದಷ್ಟು ಬೇಗ ಹಳಸಿ ಹೋಗುತ್ತೆ ಸ್ನೇಹಿತರೆ. ಸ್ನೇಹಿತರೆ ವಿಡಿಯೋ ಹೇಗಿತ್ತು? ಪಾಯಿಂಟ್‌ಗಳು ಏನು ಅನಿಸ್ತು? ಕಾಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವಾಟ್ಸಪ್ ಚಾನಲ್ ಇದೆ ಜೈ ಮೋಟಿವೇಶನಲ್ ಸ್ಪೀಕರ್ ಅಂತೇಳಿ. ಸೊ ಅಲ್ಲಿ ನಿಮಗೆ ಡೇ ಟು ಡೇ ಲೈಫಲ್ಲಿ ಇರ್ತಕ್ಕಂಥ ಟಿಪ್ಸ್‌ಗಳು ಸಿಗ್ತಾ ಹೋಗುತ್ತೆ ಆ್ಯಂಡ್ ಕೋಚಿಂಗ್ ಬಗ್ಗೆ ಡಿಸ್ಕಷನ್ ಆಗತ್ತೆ. ನಿಮ್ಗೇನೇ ಇದ್ರೂ ಕೂಡ ಡೈರೆಕ್ಟ್ ವಾಟ್ಸಪ್ ಮುಖಾಂತರ ನಾನು ಕಮ್ಯುನಿಕೇಟ್ ಮಾಡ್ತೀನಿ. ಸೊ ಜೈ ಮೋಟಿವೇಶನಲ್ ಸ್ಪೀಕರ್ ಅಂತೇಳಿ ವಾಟ್ಸಪ್ ಚಾನಲ್ ಇದೆ. ಸೊ ಡಿಸ್ಕ್ರಿಪ್ಷನಲ್ಲಿ ಹಾಕೋಕೆ ಪ್ರಯತ್ನ ಮಾಡ್ತೀನಿ. ವಾಟ್ಸಪ್ಪಲ್ಲೂ ಕೂಡ ಸರ್ಚ್ ಮಾಡಿ ಸಿಗುತ್ತೆ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.